ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಶಿವು. ಸ್ಟಾರ್ಟಿಂಗ್ ಒಂದು ಡೈಲಾಗ್ಸ್ ಮುಖಾಂತರ ಪ್ರಾರಂಭ ಮಾಡ್ತೀನಿ. ಬಟ್ ನನ್ನ ಲೈಫ್ ಹಿಂದೆ ಜೀವನವೇ ಒಂದು ಕಾಮಿಡಿ, ತೆಗೆದರೆ ಬುಕ್ಕಿನ ಮುನ್ನುಡಿ, ಓದೋಕ್ಕೆ ಆಗಲ್ಲ ನನ್ನ ಲೈಫಿನ ಡಿಕ್ಷನರಿ. ಯಾಕೆ ಮಾತು ಹೇಳ್ತೀನಿ ಅಂದರೆ, ನನ್ನ ಲೈಫ್ನ ನಾನು ಹಿಂದಕ್ಕೆ ತಿರುಗಿ ನೋಡಿಬಿಟ್ರೆ ತುಂಬ ಭಯನೂ ಆಗುತ್ತೆ, ತುಂಬ ಧೈರ್ಯನೂ ಬರುತ್ತೆ. ಅಷ್ಟೊಂದು ಅನುಭವಗಳಾಗ್ಬಿಟ್ಟಿದ್ದಾವೆ. ಯಪ್ಪ ಈ ವಯಸ್ಸಿಗೆ 7 ಜನ್ಮಕ್ಕೆ ಆಗೋಷ್ಟು ಅನುಭವ ಪಡ್ಕೊಂಡಿದ್ದೀನಿ ಅನ್ನೋದು ನನಗೆ ಏನೋ ಒಂದು ಹೆಮ್ಮೆ ಇದೆ. ಏಕೆಂದರೆ ನಾನು ಹಣ ಮಾಡಿದ್ದೀನೋ ಹೆಸ್ರು ಮಾಡಿದ್ದೀನೋ ಬಟ್ ನನಗಂತಲೂ ಗೊತ್ತಿಲ್ಲ. ಬಟ್ ಅನುಭವ ತುಂಬ ಆಗಿದೆ ಅಂತ ಅನಿಸುತ್ತೆ. ಅದರಲ್ಲೂ ನಾನು ಯಾವುದೇ ಒಂದು ದುಡ್ಡು ಸಂಪಾದನೆ ಮಾಡಿ ಹೆಸ್ರು ಮಾಡಿದರೆ ಅಹಂಕಾರ ಬಂದ್ಬಿಟ್ಟಿರೋದು. ಅಹಂಕಾರ ಏನು ದುರಹಂಕಾರನೇ ಬಂದಿರೋದು. ನಾನು ತಿಳ್ಕೊಳಕ್ಕೆ ಟೈಮ್ ಇರೋಲ್ಲ ದುಡ್ಡು ಬಂದರೆ. ಬಟ್ ಆದರೆ ಆ ಫೇಲ್ಯೂರ್ ಆಯಿತಲ್ಲ ನನ್ನ ಲೈಫಲ್ಲಿ, ಅದು ನಾನು ಯಾವ ಜಾಗ ಕರ್ಕೊಂಡು ಹೋಯ್ತು ಅಂದರೆ, ಒಬ್ಬ ಕತ್ತಲಾಗಿದ್ದವನ್ನ ಬೆಳಕಿಗೆ ಕರ್ಕೊಂಡು ಹೋಯ್ತು. ಜ್ಞಾನ ಎಂಬ ಮಾರ್ಗ, ಅಜ್ಞಾನದಲ್ಲಿದ್ದೆ ನಾನು. ಆ್ಯಕ್ಚುಲಿ ಈ ಬಟ್ಟೆ ಹೆಂಗಿತ್ತು, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಇಲ್ಲೇನು ಅಂದರೆ, ಹೆಸ್ರು ಮಾಡಬೇಕು, ಈ ಶರೀರನ ತೋರಿಸ್ಕೊಂಡು 4 ಜನ ಕ್ಲಾಪ್ಸ್ ಹೊಡೆದ್ಬಿಟ್ಟು ಇವನು ಸೂಪರು ಅಂದ್ಬಿಟ್ರೆ ಬಂದ್ಬಿಡುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿ ಹೋಗ್ತಾ ಇದ್ದೆ ನಾನು. ಆ ಭ್ರಮೆಯಿಂದ ಆಚೆ ಕರ್ಕೊಂಬಂದಿದ್ದೆ ನನಗೆ ಆತ್ಮಜ್ಞಾನ, ಆಧ್ಯಾತ್ಮಿಕ. ಬಟ್ ಅದು ನನ್ನ ಜೀವನದಲ್ಲಿ ನನಗೆ ಅದು ಹೇಳ್ಬಾರ್ದು. ಅದೊಂಥರ ಸಮುದ್ರ, ಅದು ಮರಳುಗುಂಡಿ ತೆಗ್ದಂಗೆ ಅದು ಸಿಗ್ತಾನೇ ಇರುತ್ತೆ. ಅಷ್ಟೊಂದು ನನಗೆ ಅನುಭವ ಆಗಿದೆ. ಮತ್ತು ಬಂದ್ಬಿಟ್ಟು ನಾನು ಯಾರು ಒಳ್ಳೆಯವರು ಅಂತ ಹೋಗಿದ್ದೀನೋ ಅವರೇ ಕೆಟ್ಟವರಾಗಿ ಕಂಡರೆ, ಯಾರು ಕೆಟ್ಟವರು ಅಂತ ಹೋಗಿದ್ದೀನೋ ಅವರೇ ಒಳ್ಳೆಯವರಾಗಿ ಕಂಡರೆ. ಇದೊಂಥರ ಪ್ಲಸ್ಸು ಮೈನಸ್ ಆಟ ಇದ್ದಂಗೆ ಜೀವನ ಅನ್ನೋದು. ಇದೊಂಥರ ತುಂಬ ವಿಚಿತ್ರ. ಮತ್ತು ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದು ಯಾತಕ್ಕೋಸ್ಕರ ಅಂದರೆ, ದುಡ್ಡು ಸಂಪಾದನೆ ಮಾಡೋಕ್ಕೆ, ಹೆಸರು ಮಾಡೋಕ್ಕೆ, ಇಲ್ಲ ನನ್ನನ್ನು ತೋರಿಸ್ಕೊಳೋಕ್ಕೋಸ್ಕರ ಇದನ್ನು ಮಾಡಿಲ್ಲ. ನನಗೇನು ಆ ಥರ ತೋರಿಸ್ಕೋಬೇಕು ಅಂದರೆ, ಈಗ ನೋಡ್ತೀರ ನೀವೇ ವೀಡಿಯೋಸ್ಗಳು ಕಡಿಮೆ ಬರ್ತವೆ, ಯಾರೇ ಆಗಲಿ ಜಾಸ್ತಿ ನೋಡಲ್ಲ. ಅದೇ ನಾನು ಸಿನಿಮಾದಾನೇ ಆಗಿ ಒಂದಿಬ್ಬರು ಹುಡುಗಿಯರನ್ನ ಹಾಕೊಂಡ್ಬಿಟ್ಟು ಬರೇ ಬಟ್ಟೆ ಹಾಕೊಂಡು ಡಬಲ್ ಮೀನಿಂಗ್ ಡೈಲಾಗ್ಸ್ ಇಟ್ಬಿಟ್ರೆ ನಾಳೆ ನಾಡಿದ್ರೊಳಗಡೆ ಇಟ್ಟಾಗ್ಬಿಡುತ್ತೆ ನನ್ನ ಚಾನಲ್ಲು. ಬಟ್ ನನಗೆ ಆ ಉದ್ದೇಶ ಇಲ್ಲ. ಯಾಕೆಂದರೆ ಇದು ಯೂಟ್ಯೂಬ್ ಚಾನಲ್ಲೇ ಆಗಲಿ, ಮತ್ತು ಒಂದು ಫೇಸ್ಬುಕ್ಕೇ ಆಗಲಿ, ಒಂದು ಇನ್ಸ್ಟಾಗ್ರಾಮೇ ಆಗಲಿ, ಚಿಕ್ಕ ವಯಸ್ಸಿಂದ ವಯಸ್ಸಾದ ಮುದುಕರು ತನಕ ನೋಡ್ತಿರ್ತಾರೆ ಅಲ್ವಾ. ನಾವು ಅವ್ರಿಗೆ ಯಾವುದೇ ಆಗಲಿ ಒಂದು ಮೆಸೇಜ್ ಕೊಡಬೇಕು ಹೊರ್ತು, ಬಟ್ ನಾವು ಏನೇನೋ ತೋರಿಸ್ಬಿಟ್ಟು ಏನೇನೋ ಮಾಡಿಬಿಟ್ಟು ಲೈಕ್ಸಿಗೋಸ್ಕರ, ಕಮೆಂಟ್ಸಿಗೋಸ್ಕರ, ಸಬ್ಸ್ಕ್ರೈಬ್ಗೋಸ್ಕರ ಅದು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಹಂಗಾಗಿ ನಾನೇನು ಮಾಡ್ತೀನಿ ಅಂದರೆ, ನಿಮಗೆ ಕೆಲವೊಂದು ವಿಚಾರಗಳು, ಜ್ಞಾನದ ವಿಚಾರನ ನಾನು ನಿಮಗೆ ಮುಟ್ಸೋಕ್ಕೆ ಟ್ರೈ ಮಾಡ್ತೀನಿ. ಅಷ್ಟು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಯಾಕೆಂದರೆ ಅಂಥವೆಲ್ಲ ಮಾಡೋಕ್ಕೆ ಸಿನಿಮಾ ರಂಗ ಇದೆ ಅಲ್ವಾ, ಅಲ್ಲಿ ಬೇಕಾದ್ರೆ ಏನು ಬೇಕಾದ್ರೂ ತೋರಿಸೋಣ. ಇಲ್ಲಿ ನಿಮ್ಮ ಹತ್ರ ನಾನು ಯಾವತ್ತೇ ಆಗಲಿ ಜ್ಞಾನದ ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರು ಟೈಮ್ ಸಿಕ್ಕಿರೋ, ಇದು ನಿಮಗೋಸ್ಕರ. ನಾನು ನೀನಾಗೋ ವಿಚಾರ, ನೀನು ನಾನಾಗೋ ವಿಚಾರ, ಇದಷ್ಟೇ. ಸರ್ವ ಜೀವರಾಶಿಯಲ್ಲಿರೋನು ಒಬ್ಬನೇ ಆತ್ಮನ ವಿಚಾರ ಹೇಳ್ತೀನಿ ಇಲ್ಲಿ. ಯಾಕೆಂದರೆ ಆತ್ಮ ಅಂದ್ರೆ ಅವನು ಸ್ತ್ರೀನೂ ಅಲ್ಲ, ಪುರುಷನೂ ಅಲ್ಲ, ನಪಂಸಕನೂ ಅಲ್ಲ, ಸರ್ವ ಜೀವರಾಶಿಯಲ್ಲೇ ಅಡಗಿದಾನೆ ಆ ಪರಮಾತ್ಮನು. ಆ ಪರಮಾತ್ಮನ ತಿಳಿಯೋಕ್ಕೆ ಮಾನವ ಜನ್ಮ ಬಿಟ್ಟರೆ ಬೇರೆ ಜನ್ಮಗಳು ಆಪ್ಷನ್ಸೇ ಇಲ್ಲ ನಿಮಗೆ. ನೀವು ಇಲ್ಲಿ ಏನು ಮಾಡ್ತೀರ ನೋಡಿ, ನಾವು ಎಷ್ಟೇ ಸಂಪಾದನೆ ಮಾಡಿರುವೆ, ಆ ಸಂಪಾದನೆ ತಂದೋಗ್ಬಿಟ್ಟು ನಾವು ಏನೋ ವಸ್ತು ಆಗಲಿ ಖರೀದಿ ಮಾಡಬೇಕು. ಹಂಗೆ ನಾವು ಈ ಶರೀರ ಇಟ್ಕೊಂಬಿಟ್ಟು ನಾವು ಇಲ್ಲಿ ಏನು ಖರೀದಿ ಮಾಡೋಕೆ ಹೊರಟಿದ್ದೀವಿ, ಒಳ್ಳೇದನ್ನ ಖರೀದಿ ಮಾಡಿದರೆ ನಿನ್ನ ಅಕೌಂಟಿಗೆ ಬಂದು ಬೀಳುತ್ತೆ, ಕೆಟ್ಟದ್ದು ಖರೀದಿ ಮಾಡಿರೂ ನಿನ್ನ ಅಕೌಂಟಿಗೆ ಬೀಳುತ್ತೆ. ಅದನ್ನ ನೀನು ಖರ್ಚು ಮಾಡೋಕ್ಕೆ ನೆಕ್ಸ್ಟ್ ಜನ್ಮಕ್ಕೆ ಬರಲೇಬೇಕು ಅಷ್ಟೇ. ಇನ್ನು ಬೇರೆ ಉದ್ದೇಶ ಏನೂ ಇಲ್ಲ. ಬಟ್ ಯಾರು ತಪ್ಪಾಗಿ ತಿಳ್ಕೊಂಡಿದ್ರೆ ದಯವಿಟ್ಟು ಅದು ನಿಮ್ಮ ಭ್ರಮೆ ಅಷ್ಟೇ. ನಾನು ನಿಮ್ಮ ಬಿಟ್ಟು ಬೇರೆ ಪ್ರಪಂಚದಲ್ಲಿದ್ದೀನಿ. ನಾನು ಕಾಮನ್ ಪೀಪಲ್ ಅಲ್ಲ. ಸರಿನಾ? ಜೈ.